ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು ಎಲ್ಲ. ಇನ್ನು ನಾನು ನಿಮಗೆ ಇವತ್ತು ಬೆಂಗಳೂರಿನಲ್ಲಿದ್ದು ಪ್ರಾವಿಡೆಂಟಲ್ ಪಾರ್ಕ್ ಸ್ಕ್ವೇರ್ ಅಪಾರ್ಟ್ಮೆಂಟ್ನ ಫುಲ್ ಟೂರ್ ಕೊಡ್ತಿದ್ದೀನಿ. ಸ್ವಿಮ್ಮಿಂಗ್ ಪೂಲಿಂದ ಒಂದು ರೂಮ್ ತೋರಿಸ್ತೀನಿ. ಆ ರೂಮ್ ತನಕ ಎಲ್ಲ ರೂಮ್ ಕಾಪಿ ಆಗಿದೆ, ಇಲ್ಲಿ ಬನ್ನಿ. ಆದರೆ ತೋರ್ಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಜ್ಞಾನಾಸ್ತ್ರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದು ನೋಡಿ ಸಿನಿಮಾ, ಇದು ಫುಲ್ ಪ್ರಾವಿಡೆಂಟಲ್ ಪಾರ್ಕ್ ಸ್ಕ್ವೇರ್. ಇನ್ನು ಆ ಕಡೆ ಇದೆ, ತುಂಬ ದೊಡ್ಡದಿದೆ ಗೈಸ್ ಇದು. ಈಗಿರೋದು ನೀವು ಫಸ್ಟ್ ಫ್ಲೋರ್, ಅಂದರೆ ಈ ಫಸ್ಟ್ ಫ್ಲೋರ್ ಆದ ಪ್ರಾವಿಡೆಂಟಲ್ ಪಾರ್ಕ್ ಸ್ಕ್ವೇರ್ನ ಫಸ್ಟ್ ಅಂದರೆ A1 ಬ್ಲಾಕಲ್ಲಿ ಇದ್ದೀವಿ. ಲಿಫ್ಟಲ್ಲಿ ನಮ್ಮ ಮನೆ ತೋರಿಸ್ತೀವಿ. ನಿಮಗೆ ಸ್ವಾಗತಗಳು ನಿಮ್ಮ ಪ್ರಾವಿಡೆಂಟಲ್ ಪಾರ್ಕಿಗೆ. ಸ್ಕ್ರೀನ್ ಟಚ್ ಮತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ಸ್ಕ್ರೀನ್ ಟಚ್ ಆಗೋದ್ರಿಂದ ಇಲ್ಲಿ ಫ್ಯಾನ್ ಕೂಡ ಸ್ಕ್ರೀನ್ ಟಚ್ ಇದೆ ನೋಡಿ. ನಿಮಗೆ ಚಳಿಗಾದ ಕಾರಣ ಫ್ಯಾನ್ ಆಫ್ ಮಾಡ್ತಿದ್ದೇವೆ. ಸ್ಕ್ರೀನ್ ಟಚ್ ಇದೆ, ಮಿರರ್ ಕೂಡ ಇದೆ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಪ್ಲೀಸ್. ನಾವೀಗ ನಮ್ಮ 6th ಫ್ಲೋರಿಗೆ ಅಂದರೆ ನಮ್ಮ ಒಂದು ಹೋಮ್ ಟೂರಿಗೆ ಬಂದು ತಲುಪಿದ್ದೀವಿ. ಸಾರಿ, ನನ್ನ ಕಡೆ ಸ್ವಲ್ಪ ತಪ್ಪಾಗಿದೆ. ನಾವು ಹೋಮ್ ಟೂರ್ ಲಾಸ್ಟ್ ಕೊಡ್ತೀವಿ, ಆದರೆ ನಾವು ನಿಮಗೆ ಟಾಪ್ ವ್ಯೂನ ಕೊಡೋಕ್ಕೆ ಹೋಗ್ತಿದ್ದೀವಿ ಪ್ಲೀಸ್. ಇದು ಬಂದ್ಬಿಟ್ಟು ಸರ್ವಿಸ್ ಲಿಫ್ಟು. ಇದು ನಮ್ಮ ಸರ್ವಿಸ್ ಲಿಫ್ಟ್ ಬರೋದು ನಮ್ಮ ಕೆಲಸಕ್ಕೆ. ಇಲ್ಲಿ ನಾವು ಸಾಮಾನು ತಗೊಂಡೋಗ್ಬೋದು. ಇಲ್ಲಿ ನಾವು ತಗೊಂಡೋಗಿ ನಮ್ಮ ಇಲ್ಲಿ ನೋಡಿ, ಇದರಲ್ಲಿ ತಾಳೆ ಅದನ್ನು ಆ ಲಿಫ್ಟನ್ನು ತೋರಿಸ್ತೀವಿ ನಿಮಗೆ. ನೋಡಿ ಇಲ್ಲಿ ನಾವು ಸಾಮಾನು ನೋಡಿ, ಈ ಲಿಫ್ಟ್ ನೋಡಿ, ಇದು ಪ್ಯಾಸೆಂಜರ್ ಲಿಫ್ಟ್. ನೋಡಿ, ಇದು ನೋಡಿ ಸರ್ವಿಸ್ ಲಿಫ್ಟ್. ಜಮೀನ್ ಆಸ್ಮಾನ್ ನಾವು ಬರೋಕ್ಕಿದೆ ಇಲ್ಲಿ ನೋಡಿ. ಅಲ್ಲಿ ಮಿರರ್ ಏನಿಲ್ಲ, ಯಾಕಂದರೆ ಸಾಮಾನು ತಗೊಳೋದು. ಅದರ ಸ್ಕ್ರೀನ್ ಟಚ್ಗಳು ಇಲ್ಲೇ ಇದೆ. ನಾವು ಕ್ಲೋಸ್ ಮಾಡ್ತಿದ್ದೀವಿ, ಒಳ ಬರೀ ಪ್ಲೀಸ್. ನಾವು ಹೋಗ್ತಿರೋದು ಟಾಪ್ ಫ್ಲೋರ್. ನಾವೀಗ ಫುಲ್ ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಅದು ನಮ್ಮ ಜ್ಞಾನಿ ಜೊತೆ. ಟಾಪ್ ಫ್ಲೋರ್ ಹೋಗಿ ನಮ್ಮ ತಮ್ಮ ಜೀತೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಅದು ಪ್ರಾವಿಡೆಂಟ್ ಸ್ಕ್ವೇರ್ ನೋಡಿ, ಚೆನ್ನಾಗಿದೆ. ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಇದು ಬೆಂಗಳೂರು ತುಂಬ ದೊಡ್ಡದಿದೆ ರೀ, ಇದೆಲ್ಲ ಕ್ಯಾಮ್ರಾ ಸಾಲದಾಗುತ್ತೆ. ಈಗ ಹೋಗ್ತಿದ್ದೀವಿ. ಮತ್ತೆ ಸ್ಟಾರ್ಟಿಂಗ್ ಹೇಳಿದೆ ಇಡೀ ಪ್ರಾವಿಡೆಂಟಲ್ಲಿ ನಿಮಗೆ ಟೂರ್ ಕೊಡ್ತೀನಿ ಅಂತ, ಈಗ ಕೊಡ್ತೀನಿ. ಕ್ಲೋಸ್ ಮಾಡ್ತಿದ್ದೀವಿ. ಗ್ರೌಂಡ್ ಫ್ಲೋರಿಗೆ ಹೋಗ್ತಿದ್ದೀವಿ ಗೈಸ್. ನಾನು ನಿಮಗೆ ಇವತ್ತು ತೋರಿಸಿದ್ದೀನಿ ಕ್ಲಬ್ ಹೌಸ್ ಮತ್ತು ನಮ್ಮ ಪ್ರಾವಿಡೆಂಟಲ್ನ ಸ್ವಿಮ್ಮಿಂಗ್ ಪೂಲ್. ಥ್ಯಾಂಕ್ ಯು. ನಿಮಗಿದು ಮತ್ತೆ ತೋರಿಸಿ ನಾನು ಟಾಪ್ ಇನ್ನೊಂದು ಸಲ ತೋರಿಸ್ತೀನಿ. ನೀಟಾಗಿ ಬಂದಿಲ್ಲ ಅಂತ ಗೊತ್ತು. ಈಗ ಸದ್ಯಕ್ಕೆ ಇವು ನೋಡ್ತೀರಿ, ಲೈಟ್ ರಾತ್ರಿ ಆಯ್ತು ಎಷ್ಟು ಆನ್ ಆಗ್ತೇವೆ ಅಂತೀರಲ್ಲ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ನೀರು ನಿಲ್ಲೋದೇ ಅಲ್ಲ, ಭಾಳ ಕಮ್ಮಿ ನೀರು ನಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ 5 ಮೀಟರ್ ಸುವರ್ ಮಾಡಿ ಇಲ್ಲಿ ಸೂರ್ಯ ಬೀಳ್ಕೊಂಡು ಅಪ್ರೂಪಕ್ಕೆ ಒಂದ್ಸಲ. ಯಾಕಂದ್ರೆ ಚಕ್ರ ವ್ಯೂ ಹರಿ ಇದು ಎಲ್ಲ ಕಡೆ ನೋಡಿ, ಬಿಲ್ಡಿಂಗ್ಸ್. ಇಲ್ಲಿ ನೋಡಿ ಗ್ಯಾಸ್ ಬೆಂಗಳೂರು ಟಾಪ್ ವ್ಯೂನ. ನೋಡಿ ಕಾರ್ ಗ್ಯಾರೇಜ್ ಇದೆ. ಈಗ ನಾವು ನಿಮಗೆ ಕರ್ಕೊಂಡು ಹೋಗ್ತಾ ಕ್ಲಬ್ ಹೌಸ್. ಇಲ್ಲಿ ಸ್ವಲ್ಪ ಸೈಲೆಂಟ್ ಇರೋ ಕಾರಣ ಇಲ್ಲಿ ನಾವು ಏನು ದೂರ ಮಾತಾಡೋಕ್ಕಾಗಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ನಾನು ಕೇಳೋಕ್ಕೆ ಟ್ರೈ ಮಾಡ್ತೇನೆ. ಕಾಲೇಜ್ ಏರಿಯಾ ಇದು ನೋಡು, ಇದು ಬ್ಯಾಡ್ಮಿಂಟನ್ ಸ್ಟೇಡಿಯಂ. ಪ್ರಾಕ್ಟೀಸ್ ಬರ್ಬೋದು ಬ್ಯಾಡ್ಮಿಂಟನ್ ಮಾಡೋಕ್ಕೆ. ಯಾರದು ನೋಡಿ, ತುಂಬ ಓಪನ್ ಆಗಿದೆ ಬ್ಯಾಡ್ಮಿಂಟನ್ ಸ್ಟೇಡಿಯಂ. ತೋರಿಸ್ತಾರೆ ನಿಮಗೆ. ಇಲ್ಲಿ ಬನ್ನಿ, ಇಲ್ಲಿ ನೋಡ್ಬೋದು ನಿಮಗೆ. ಇಲ್ಲಿ ನಾವು ಇಲ್ಲಿ ನೋಡಿ ನಮ್ಮ ಫೇವ್ರೆಟ್ ನನ್ನ ಆಟ ಬಂತು ನೋಡಿ. ಇದು ಫ್ಯೂಸ್ ಬಾಲ್ ಅಂತ ಹೇಳ್ತಾರೆ ಅದಕ್ಕೆ. ಹಿಂಗೆ ರೊಟೇಟ್ ಮಾಡಿ ಪ್ರೊಟೆಕ್ಟ್ ಮಾಡೋದು. ಇಲ್ಲಿ ನೋಡಿ, ಇದು ಫುಟ್ಬಾಲ್, ಇದು ಕೈಯಲ್ಲಿ ಆಡುವಂಥ ಫುಟ್ಬಾಲ್ ಅಂತಾರೆ ನೋಡಿ. ಇದು ಪಾಯಿಂಟ್ಸ್ 10 ಪಾಯಿಂಟ್ಸ್ ಇರ್ತವೆ. 10 ಪಾಯಿಂಟ್ಸ್ ಯಾರು ಜಲ್ದಿ ತೊಗೊಂತಾರೆ ಅವ್ರು ವಿನ್ನರ್. ಮತ್ತು ಇಲ್ಲಿ ನೋಡಿ, ಇದು ಗೋಲ್ ಕೀಪರ್. ಗೋಲ್ ಮುಂದೆ ನಂಗೆ ಫುಟ್ಬಾಲ್ ಅಷ್ಟು ಗೊತ್ತಿಲ್ಲ. ಇಲ್ಲಿ ಇವರು ಮತ್ತು ಇಲ್ಲಿ ಇವ್ರದ್ದು ಆ ಕಡೆ ಸೇಮ್ ಇದೇ ಥರ ಇನ್ನೊಂದು ಇದೆ.
ನೋಡ್ಬೋದು. ನಾವು ಗಾಯ್ಸ್ ಇದು ನೋಡ್ತಿರ್ಬೋದು. ಇದೇನಪ್ಪ ಸುಮ್ಮನೆ ಖಾಲಿ ಖಾಲಿ ಚೇರ್ಗಳು ಟೇಬಲ್ಗಳು ಇಟ್ಟಿದ್ದಾರೆ. ಇದೇನಪ್ಪ ಸುಮ್ಮನೆ ಖಾಲಿ ಟೇಬಲ್ಗಳು ಚೇರ್ಗಳು ಇಟ್ಟಿದ್ದಾರೆ ಅಂತ ಮಾತ್ರ ಅನ್ಬೇಡಿ. ಇದು ನಮ್ಮ ಪ್ರಜ್ಞಾನಂದ ಅವರ ಫೇವ್ರೇಟ್ ಆಟ ಅಂದರೆ ಚೆಸ್. ಇದು ಚೆಸ್ ಬೋರ್ಡ್. ಇಲ್ಲಿ ಅಪೋನೆಂಟ್ ಕುತ್ಕೊಂತಾರೆ, ನಾವು ಕುತ್ಕೊಂತೀವಿ ಮಧ್ಯೆ ಬೋರ್ಡ್ ಚೆಸ್ ಆಡ್ತಾರೆ. ಹಲೋ, ಹೇಗಿದ್ರೆ ಎಲ್ಲರೂ? ಇದು ನಮ್ಮ ಪ್ರಜ್ಞಾನಂದ ಅವರ ಫೇವ್ರೇಟ್ ಆಟ ಚೆಸ್. ಚೆಸ್ ಅಂತ ಕರಿಬೋದು. ಅಂಡ್ ಇಲ್ಲಿ ನಾವು ಕುತ್ಕೊಂಡಿರೋ ನಿಮಗೆ ಅಪೋನೆಂಟ್ ಅವರು ಕುತ್ಕೊಂತಾರೆ. ನಡುವೆ ಗೋಲ್ ಆಡ್ಬೋದು. ನಿಮಗೆ ಇನ್ನು ಈ ಅಕ್ಕಪಕ್ಕ ಎಲ್ಲ ಫುಲ್ ಸೌಂಡ್ ಆಗುತ್ತೆ. ಅಂದರೆ ಈ ನಾವು ಫ್ಯೂಸ್ ಬಾಲ್ ಫುಲ್ ಸೌಂಡ್ ಆಗುತ್ತೆ. ಬೇರೆ ಮನುಷ್ಯ ಇಲ್ಲಿ ಚೆಸ್ ಸೈಲೆಂಟಿನ ಅಂತ ಎಷ್ಟು ಸೈಲೆಂಟ್ ಇರುತ್ತೆ ಅಂದರೆ ಬಂದು ನೀವು ರೀಡ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು. ಇದು ನೋಡು, ನೀವು ಇದು ಯಾವುದು ಅಂತ ಗೆಸ್ ಮಾಡಿ. ಗೆಸ್ ಮಾಡಿರ್ತೀರ. ಆದರೆ ಇದನ್ನ ನಮ್ಮ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಯಾರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.